ಸಿಂಗ್ರೆ ಸಿಂಗ್ರಿ ಹೇಳಿದ್ದನ್ನ ಪೊಲೀಸ್ನವರು ಸಖತ್ ಸೀರಿಯಸ್ ಆಗಿ ತಗೊಂಡು ಮದನಿನ ಹಿಡಿದ್ರು ಅನ್ನೋದು ಸಿಂಗ್ರಿ ವಾದ. ಜೊತೆಗೆ ಕಾಂಗ್ರೆಸ್ನವರು ಪಾದಯಾತ್ರೆಯ ಕಾಲ್ನೋವು ವಾಸಿಯಾಗೋಕ್ ಮುಂಚೆನೆ ಅಧ್ಯಕ್ಷ ಸ್ಥಾನಕ್ಕೆ ಹೊಡೆದಾಡ್ತಾ ಇರೋದ್ರ ಬಗ್ಗೆನೂ ಮಾತಾಡಿದ್ದ. ಜೊತೆಗೆ ಅವನದೇ ಸ್ಟೈಲಲ್ಲಿ ಲೈಫ್ ಇಷ್ಟೇನೆ ಸಾಂಗು ಹೇಳಿದ್ದ. ನೀವು ಕೇಳಿ ಎಂಜಾಯ್ ಮಾಡಿ. ಸಿಂಗ್ರಿ ಹೇಳಿದ್ದನ್ನ ಇಷ್ಟು ಸೀರಿಯಸ್ ಆಗಿ ತಗೋತಾರೆ ಅನ್ಕೊಂಡಿರ್ಲಿಲ್ಲ ಅಬ್ಬ. ನನ್ನ ಸಖತ್ ಬೇಜಾರಾಗೆ ನಮ್ಮ ಪೊಲೀಸ್ನವ್ರಿಗೆ ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟಿದೆ. ಆ ಮೊದಲು ಹಿಡ್ಕೊಂಬರ್ರಕ್ಕೆ ಆಯ್ತಾ ಇಲ್ಲ, ಇಲ್ಲಿ ಕುಡ್ಕೊಂಡು ಓಡಾಡೋರ ಹಿಡಿತೀರಾ, ಬಾಂಬ್ ಹಾಕೋರ್ ಮನೆ ಮುಂದೆ ನಿಂತ್ಕೊಂಡು ಬಾರೋ ನೀನಾಗೆ ಸರೆಂಡರ್ ಆಗೋ ಅಂತ ವಾರಗಟ್ಲೆ ಕಾಯ್ತೀರಾ ಅಂತೆಲ್ಲ ಹೇಳಿದ್ದೆ. ಅದನ್ನ ಸಿಕ್ಕಾಬಟ್ಟೆ ಮನ್ಸಿಗೆ ಹಚ್ಕೊಂಡು ಸಿಂಗ್ರಿ ಹೇಳಿದ್ಮೇಲೆ ಅವನನ್ನ ಎತ್ತಾಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಕೊನೆಗೂ ಮದನಿನ ಮಾವನ ಮನೆಗೆ ಕಳಿಸಿದ್ದಾರೆ. ಮದನಿ ಬಾಮ್ಮ ಚಿನ್ನ, ನಿನ್ನ ಆಟ ಇನ್ನು ನಡೆಯಲ್ಲ, ಏನಂತೀಯ? ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಬೊಂಬೆ ಕತೆ ಎಲ್ಲ ನಿನ್ನ ಕತೆ ಈಗ ಕೊನೆ ಆಗೋದು. ನಂಗಂತೂ ಸಖತ್ ಖುಷಿ ಆಗಿದೆಯಪ್ಪ. ನಮ್ಮ ಶಂಕರ್ ಬೆದ್ರಿ ಅವರು ಮದನಿ ನೀಡಿದ ತಕ್ಷಣ ಸಿಂಗ್ರಿ ಸಾರ್ ಮದನೆಲ್ಲ ಎತ್ತಾಕೊಂಡು ಬಂದಿದ್ದೀವಿ ಅಂತ ಫೋನ್ ಮಾಡಿ ಹೇಳಿದ್ರು. ಸೊ ಅದೇ ಸಂತೋಷಕ್ಕೆ ಬೆಂಗಳೂರು ಪೊಲೀಸ್ನವ್ರಿಗೋಸ್ಕರ ಒಡೆರಲ್ಲೇ ಸಿಟಿನ ಸರಿ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಹೋಗಿರೋ ಕಾಲು ನೋವು ಇನ್ನೂ ವಾಸಿಯಾಗಿಲ್ಲ. ನಮ್ಮ ಕಾಂಗ್ರೆಸ್ ಪೀಪಲು KPCC ಪ್ರೆಸಿಡೆಂಟ್ ಆಗಕ್ಕೆ ನಾನು 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 ಅಂತ ಫೈಟಿಂಗ್ ಶುರು ಮಾಡ್ಕೊಂಡಿದ್ದಾರೆ. ಆಫ್ ಕೋರ್ಸ್ ಸ್ಟಾರ್ ಆಫ್ ಪಾದಯಾತ್ರೆ ಸಿದ್ದರಾಮಣ್ಣ ಟ್ರೈಯಿಂಗು. DKC ನಂಗೆ ಕೊಟ್ರೆ ಬೇಜಾರಿಲ್ಲ ಅಪ್ಪ ಅಂತಿದ್ದಾರೆ. ಮುನಿಯಪ್ಪಣ್ಣ ನನ್ನ ಸೆಂಟ್ರಲ್ ಮಿನಿಸ್ಟರ್ ಅಲ್ವಾ, ನಂಗೊಂದು ಚಾನ್ಸ್ ಕೊಡಿ ಅಂತಿದ್ದಾರೆ. ನಮ್ಮ ದಿನೇಶ್ ಗುಂಡೂರಾವ್ ಯೂತ್ಸ್ ಕೈಲಿ ಕೊಡ್ರಿ ಕಾಂಗ್ರೆಸ್ನ, ಎಲ್ ಮಾಡ್ತೀವಿ ನೋಡ್ರಿ ರೇ ಅಂತವ್ರೆ. ಟೋಟಲಿ ಕಾಂಗ್ರೆಸ್ ಅಲ್ಲಿ ಈಗ ಅಧ್ಯಕ್ಷ ಗಾದಿಗೆ ಟೈಟ್ ಫೈಟಿಂಗು. ಇನ್ನು ನಮ್ಮ ಗೌರ್ಮೆಂಟ್ ಅವರು ವಿದ್ಯುತ್ ಬೆಲೆ ಜಾಸ್ತಿ ಮಾಡ್ತಾರಂತೆ. ಸಖತ್ತಾಗಿದೆ ಅಲ್ವಾ ಕಾಮಿಡಿ? ಅರೆ ಸಿಂಗ್ರಿ, ರೇಟ್ ಜಾಸ್ತಿ ಮಾಡೋದು ಸೀರಿಯಸ್ ಮ್ಯಾಟ್ರ್ ಅಲ್ವಾ ಅಂತ ಹೇಳ್ತೀರಾ? ಇನ್ನೇನ್ರಿ ರೀ, ಕರೆಂಟೇ ಇಲ್ಲ, ಬೆಲೆ ಜಾಸ್ತಿ ಮಾಡ್ತಾರಂತೆ. ಕಾಮಿಡಿ ತಲೆ ಇಡೀ ರಾಜ್ಯ ಕತ್ತಲೆಯಲ್ಲಿ ಕೊಳಿತಾ ಇದೆ. ಈ ಟೈಮಲ್ಲಿ ಕೊಡ್ತಿರೋ ಅಷ್ಟು ಇಷ್ಟು ಕರೆಂಟಿಗೂ ರೇಟು ಜಾಸ್ತಿ ಮಾಡದ. ಶಿವ ಏನ್ ಗುರು ಇದು, ಟೂ ಮಚ್ ಐಸೆ. ಜನರ ಪರವಾಗಿ ಸಿಂಗ್ರಿ ಒಂದು ಹಾಡು ಹೇಳ್ತಾರೆ, ನೀವೆಲ್ಲ ಪ್ಲೀಸ್ ಕೇಳಿಸ್ಕೊಬೇಕು. ರಾತ್ರಿ ಹಗಲು ಕರೆಂಟ್ ಇರಲ್ಲ, ಕೇಳಿದ್ರೆ ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲ ಅಂತ ಹೇಳೋ ಗೌರ್ಮೆಂಟ್ ನಮ್ದು. ಲೈಫು ಇಷ್ಟೇನೆ. ಯಡಿಯೂರಪ್ಪ ಅವ್ರ ಗೌರ್ಮೆಂಟ್ ಅಪ್ಪ ಸಖತ್ ಶಾಕು ಹೊಡೆಯುತ್ತಪ್ಪ. ಇಂಥವ್ರು ಕಟ್ಕೊಂಡು ಹೇಗ ಬೇಕು, ಲೈಫು ಇಷ್ಟೇನೆ. ಹೆಂಗೆ ಯೋಗರಾಜ್ ಭಟ್ರೆ, ನಾವು ಹಾಡು ಬರಿತೀವ್ರಿ ರೀ, ಚಾನ್ಸ್ ಕೊಡ್ರೆ. ಸರಿ ಇಟ್ಸ್ ಟೈಮ್ ಟು ಗೋ ಅಮ್ಮ. ಯಡಿಯೂರಪ್ಪ ಅವ್ರೆ ಬೇಜಾರು ಮಾಡ್ಕೋಬಿಡಿ, ಮತ್ತೆ ತುಂಬ ಜಾಸ್ತಿ ಮಾಡಿಬಿಡ್ರಪ್ಪ ರೇಟು ಪ್ಲೀಸ್. ಈಗಲೇ ಶಾಕ್ ಹೊಡಿತಾ ಇದೆ. ಸಿಂಗ್ರಿ ಗೋಯಿಂಗ್ ಬೈ. ಸಿಂಗ್ರಿ ಇದ್ರೆ ಸಖತ್ತು ಮಸ್ತಿ, ಪೊಲಿಟಿಷಿಯನ್ಸ್ ಜೊತೆ ಸಖತ್ತು ಕುಸ್ತಿ, ನಿಮಗೆ ಹ್ಯಾಪಿ ಜಾಸ್ತಿ. ಸಿಂಗ್ರಿಯ ಲೈಫು ಇಷ್ಟೇನೆ. ನಮ್ಮ CM ಎಲ್ಲ ಬಿಟ್ಟು ಕಲ್ಯಾಣಿ ಉದ್ಧಾರ ಮಾಡಕ್ ಹೋದ್ರು ಅನ್ನೋದು ಸಿಂಗ್ರಿ ಫೀಲಿಂಗು. ಜೊತೆಗೆ ಶೋಭಾ ಮೇಡಮ್ ಹೋಗಿದ್ರು ಅಂತಾನೂ ಹೇಳಿದ್ದ. ಅದೇ ದಿನ ಬಚ್ಚೇಗೌಡ್ರಿಗೆ ಇಂಟರ್ವ್ಯೂ ಮಾಡಿದ್ದ. ಅವರು ಹೇಳಿದ್ದಕ್ಕೆಲ್ಲ ಕಾಲೆಳೆದಿದ್ದ. ಅದಂತೂ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ, ನೀವೇ ನೋಡಿ ಅದರ ಮಜಾನ. ಉದ್ದಾರ
ಕರ್ನಾಟಕದಲ್ಲಿ ಎಲ್ಲ ಉದ್ಧಾರ ಮಾಡಿ ಮಾಡಿ ಸಾಕಾಗೋಗಿ ಉದ್ಧಾರ ಮಾಡಕ್ಕೆ ಇಲ್ಲೇನಿದೆ ಅಂತ ಹುಡುಕಿ ಜೀರ್ಣ ಆಗೋ ಥರ ಉದ್ಧಾರ ಮಾಡಬೇಕು ಅಂದ್ಕೊಂಡು ನಮ್ಮ CM ಯಡಿಯೂರಪ್ಪ ಅವರು ಹೊಸದೊಂದು ಜೀರ್ಣೋದ್ಧಾರಕ್ಕೆ ಕೈ ಹಾಕಿದ್ದಾರೆ. ಅದು ಕಲ್ಯಾಣಿ ಜೀರ್ಣೋದ್ಧಾರ. ಕರ್ನಾಟಕದಲ್ಲಿ ಉದ್ಧಾರ ಮಾಡಕ್ಕಿದೇನು ಉಳ್ದಿಲ್ವಲ್ಲ, ಸೊ ಇಲ್ಲೂ ಸಣ್ಣ ಪುಟ್ಟ ಉದ್ಧಾರ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೆ ನಮ್ಮ ಯಶವಂತಪುರದ ಶೋಭಕ್ಕನ್ನು ಕರ್ಕೊಂಡು ಯಾವ ದೇವಸ್ಥಾನದಲ್ಲಿ ಕಲ್ಯಾಣಿ ಇದೆ ಅಂತ ಹುಡುಕೊಂಡು ಹೊಂಟಿದ್ದಾರೆ. ನೀವೋಡು ಮುಂದೆ ನಾನಿನ್ನ ಹಿಂದೆ, ನೀವೋಡು ಮುಂದೆ ನಾನಿನ್ನ ಹಿಂದೆ, ಬರುವೆ ಬರುವೆ. ಅದ್ಯಾರೋ ಹೇಳಿದ್ರಂತೆ, ಕಲ್ಯಾಣಿ ಉದ್ಧಾರ ಮಾಡಲಿಲ್ಲ ಅಂದ್ರೆ ನಿಮ್ಮ ರಾಜ್ಯ ಉದ್ಧಾರ ಆಗಲ್ಲ ಅಂತ. ಸೊ ಸೀರಿಯಸ್ ಆಗಿ ಕಲ್ಯಾಣಿ ಅಲ್ಲಲ್ಲ ರಾಜ್ಯದ ಉದ್ಧಾರ ಮಾಡ್ತವ್ರೆ ನಮ್ಮ CM. ವೆರಿ ಗುಡ್ ಅಲ್ವಾ? ರಾಜ್ಯ ಉದ್ಧಾರ ಆಗಲ್ಲ ಅಂದಿದ್ರೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಕುರ್ಚಿ ಹೋಗೋ ಚಾನ್ಸ್ ಇದೆ ಅಂತ ಹೇಳಿರ್ತಾರೆ, ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಕಲ್ಯಾಣಿ ಉದ್ಧಾರ ಮಾಡ್ತಾವ್ರೆ ಅಂತ ಜನ ಮಾತಾಡ್ಕತಾವ್ರೆ. ನನಗೆ ಯಾಕಪ್ಪ ಅವೆಲ್ಲ ಮ್ಯಾಟ್ರು. ಆದ್ರೆ ಶೋಭಕ್ಕ ಕಲ್ಯಾಣಿ ಡೀಟೇಲ್ಸ್ ಎಲ್ಲ ಸಗಾದಾಗೆ ಕೊಡ್ತಾ ಇದ್ರಮ್ಮ. ಆ ಮೆಟ್ಲು ಉದ್ಧಾರ ಬೇಕು, ಈ ನೀರು ಉದ್ಧಾರ ಬೇಕು, ಹಂಗೆ ಹಿಂಗೆ ಅಂತ. ಇದು ಯಡಿಯೂರಪ್ಪ ಶೋಭಕ್ಕ ಸೇರಿ ಜೊತೆಯಲ್ಲಿ ಉದ್ಧಾರ ಮಾಡ್ತಿರೋ ಕಲ್ಯಾಣಿ. ಸರಿ ಟುಡೇ ಇಂಟರ್ವ್ಯೂ ವಿತ್ ಬಚ್ಚೇಗೌಡ್ರು ಇದೆಯಪ್ಪ. ಆ ಸೈಡ್ ಹೊಡೆದಿರೋ ಮ್ಯಾಟ್ರ್ ಆದ್ಮೇಲೆ ಮಾತಿಗೆ ಸಿಕ್ಕಿರ್ಲಿಲ್ಲ ಮನುಷ್ಯ. ಸೊ ನೆನ್ನೆ ಸಿಕ್ಕಿದ್ರು ಕೇಳಿದೆ, ಗೌಡ್ರೆ ಏನ್ರಿ ಅದು ಕಿರಿಕೋ ಅಂತ. ಏನಂದ್ರು ಗೊತ್ತಾ? ಒಂದು ಸತ್ಯಾಂಶ ಇಲ್ಲ. ಅಯ್ಯೋ, ಒಂದು ಸತ್ಯಾಂಶ ಇಲ್ವಾ ಅಂದ್ರೆ ಅದೆಲ್ಲ ಸುಳ್ಳ? ಅಪ್ಪಟ ಸುಳ್ಳು. ಸರಿ, ಹೇಗಾದ್ರಿ ಇದು ಯಾರು ಮಾಡಿಸಿರ್ಬೋದು ಅಂತ ಹೇಳ್ತೀರಾ? ಇದು ಪೂರ್ವಾಗ್ರಹ ಪೀಡಿತವಾದ, ರಾಜಕೀಯ ಪ್ರೇರಿತ, ಕುಚೋದ್ಯದಿಂದ ಕೂಡಿದ್ದ, ಸತ್ಯಕ್ಕೆ ದೂರವಾದ, ನನ್ನನ್ನು ತೇಜೋವಧೆ ಮಾಡುವ. ದಯಮಾಡಿ ಪದಗಳು ಬರ್ಕೊಳ್ಳಿ ಸರ್. ಬರ್ಕತಾ ಇದೀವಿ, ಹೇಳ್ರಿ. ನನ್ನ ಯಶಸ್ಸನ್ನು ಸಹಿಸಲಾಗದ ವ್ಯಕ್ತಿಗಳ ಕಟ್ಟುಕತೆ. ಚೇ ಹಂಗಾರೆ ನಿಮಗೆ ಪಾಪ ಇದರಿಂದ ಸಿಕ್ಕಾಬಟ್ಟೆ ಲೋವಾಗಿರ್ಬೇಕು ಅಲ್ವಾ? ನನ್ನ ಮನಸ್ಸಿಗೆ ಬಹಳ ಬೇಸರ ತಂತು. ಸರಿ, ಯಾರ್ಯಾರ ಮೇಲೆ ಡೌಟ್ ಇದೆ ಅಂತ ಹೇಳ್ತೀರಾ? ಸಿದ್ದರಾಮಯ್ಯ, ಕುಮಾರಸ್ವಾಮಿ, ರೇವಣ್ಣ, ಮೋಟಮ್ಮ, ದೇಶಪಾಂಡೆ. ಓ ಹೌದಾ? ಸರಿ, ಹಾಗಾದ್ರೆ ಈ ಮ್ಯಾಟ್ರಿಗೆ ರಾಜೀನಾಮೆ ಕೊಡಲ್ವಲ್ಲ ನೀವು? ಕ್ಷುಲ್ಲಕ ಕಾರಣಕ್ಕೆ ನಂದೇನೂ ತಪ್ಪಿಲ್ಲದೆ ಇರೋದ್ರಿಂದ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದ್ರೆ ನೀವೇನು ತಪ್ಪೇ ಮಾಡಿಲ್ಲ ಅಂತೀರಾ? ನಾನೇನು ತಪ್ಪು ಮಾಡಿಲ್ಲ, ನಾನು ಇದರಲ್ಲಿ ನಿರಪರಾಧಿ. ಅಪರಾಧಿ ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ ಅಪರಾಧಯನಗಿಲ್ಲ. ಪಾಪ ಬಿಡ್ರಿ, ನೀವು ಅಪರಾಧಿ ಅಲ್ಲ, ಆದ್ರೂ ನಿಮ್ಮೊಂದು ಬಿಡಲ್ಲ. ಐ ಆಮ್ ಸೀರಿಯಸ್ಲಿ ಟೇಕಿಂಗ್ ದಿಸ್ ಇಶ್ಯೂ. ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. CMಗೆ ಕಲ್ಯಾಣಿ ಹತ್ರನೇ ಹೋಗಿ ಶೋಭಕ್ಕನ ಎದುರುಗಡೆನೆ ಕಂಪ್ಲೇಂಟ್ ಕೊಡ್ತೀನಿ. ಸ್ವಲ್ಪ ಜಾಸ್ತಿ ಬೇಗ ಫೋರ್ಸಲ್ಲಿ ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಬೈ. ಸಿಂಗ್ರಿ ರೌಂಡ್ಸ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ ಆಫ್ಟರ್ ದಿ ಶಾರ್ಟ್ ಬ್ರೇಕ್. ಅಲ್ಲ